ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ಇದು ಹಿಂದಿನ ದಿನದ ಬ್ಲಾಗ್ ರೀ. ನಾವು ದೇವ್ರಿಗೆ ಹೋಗ್ತೀವ ಶುಕ್ರವಾರ ಅಂತ ಹೇಳಿದ್ನಲ್ಲ. ಸೊ ಅವಾಗ ಹೋದಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ರೀ. ಅಲ್ಲಿ ಒಂದು ಹೊಲದಲ್ಲಿ ನೀರು ಹರಿತಾ ಇರುತ್ತಲ್ಲ, ಸೊ ಅಲ್ಲಿ ನಮ್ಮ ಆರ್ಯನ ಆಟಾಡಕ್ಕೆ ಬಿಟ್ಟಿದ್ದೆ ರೀ ನಾನು. ಆಮೇಲೆ ಈ ದಿನ ಏನೂ ಹೆಚ್ಚು ವ್ಲಾಗ್ ಮಾಡಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ ರೀ ಇದು. ಸಂಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಾನು ರೆಡಿ ಆಗಿಬಿಟ್ಟು ನಮ್ಮ ಆರ್ಯನ ಕರ್ಕೊಂಡು, ಆಮೇಲೆ ಅಶ್ವಿನಿನೂ ಕರ್ಕೊಂಡು ನಾನು ಫಾಲ್ಸಿಗೆ ಹೊಂಟಿದ್ದೆ ರೀ. ನಮ್ಮ ಊರ ಹತ್ರ ಇದೆ ಅದು. ಸೊ ಇದು ನೋಡ್ರಿ ಶಾಪಿಂಗ್ ಮಾಡಿದ್ವಲ್ಲ, ಸೊ ಅದ್ರೊಳಗಿಂದ ಇದೊಂದು ಔಟ್ಫಿಟ್ ರೀ ನಮ್ಮ ಆರ್ಯಂದು. ಅವತ್ತು ನೈಟ್ ಬಂದಿದ್ದೆ ಅಲ್ರಿ, ಇದ ಗುಡಿ. ಇವತ್ತು ಹಗಲೊತ್ತಲ್ಲೇ ನಿಮಗೆ ತೋರಿಸ್ತೀನಿ. ಅಶ್ವಿನಿ ಜೊತೆ ಬಂದೀನಿ ನಾನು, ಈಕಿ ನಮ್ಮ ಆರ್ಯ ಬಂದಾನ. ತೋರಿಸ್ತೀನಿ ಬರ್ರಿ ಇವತ್ತು ಹಗಲಿ ಒಳಗೆ ಹೆಂಗಿರುತ್ತೆ ಅಂತೇಳಿ ಹೇಳಿದ್ನಲ್ಲ. ಸೊ ಫಾಲ್ಸ್ ಐತಿ, ಅದನ್ನು ತೋರಿಸ್ತೀನಂತ. ನೋಡ್ರಿ ಅವ್ರು ಹೆಂಗೆ ಹೊಂಟಾರ ಅಂತೇಳಿ. ಇದು ನೋಡ್ರಿ ಎಷ್ಟು ಹಳೆ ವರ್ಷದ ಅಂತಂದ್ರೆ ನನಗೂ ಅಷ್ಟೊಂದು ಫ್ಲ್ಯಾಶ್ ಇಲ್ಲ, ನೆನಪಿಲ್ಲ. ಸೊ ಹೇಳ್ತೀನಿ ನೆಕ್ಸ್ಟ್. ಈ ಹೂವನೂ ನನಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ. ನೋಡ್ರಿ ಇದೆ ಫಾಲ್ಸ್. ಅಶ್ವಿನಿ ಮತ್ತು ಆರ್ಯ ನಮಸ್ಕಾರ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ನಾ ಎದಕ್ಕೆ ಹೋಗಿಲ್ಲ ಅಂದರೆ ಹೋಗುವಂತಿರಲಿಲ್ಲ ಅದಕ್ಕೆ. ನೀರು ನೋಡ್ರಿ, ನೀರು ಅಷ್ಟೊಂದಿಲ್ಲ, ನೋಡ್ತಿರ್ಬೋದು ನೀವು. ನೀರು ಅಷ್ಟೊಂದಿಲ್ಲ, ಇಲ್ಲ ನೀರಿದ್ದಾಗ ನೋಡ್ಲಿಕ್ಕೆ. ಇದು ನಯಾಗ್ರಾ ಫಾಲ್ಸ್ ಅಂತಲೇ ಹೆಸರು ಐತ್ರಿ ಇದಕ್ಕೆ. ಇದೆಲ್ಲ ನಾವು ತೋರಿಸಿದ್ದೆ ನಿಮಗೆ ಟೆಂಪಲ್. ನೋಡ್ರಿ ಇದು ಟೆಂಪಲ್, ಆಮೇಲೆ ಇದು ಫಾಲ್ಸ್ ರೀ. ಗೋಕಾಕ್ ಜಲಪಾತ ಅಂತಲೇ ಹೇಳ್ತಾರೆ. ನೂರಾರು ಕಾಲ ಹಳೆಯದ ಬ್ರಿಟಿಷ್ ಕಾಲದ ಟೆಂಪಲ್ ರೀ ಇದು. ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗ್ ಒಳಗೆ ನಾನು. ಸೊ ಆಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ನೀರು ಬಂದಾಗ ಮಾಡ್ತೀನಿ. ಇವಾಗ ಅಷ್ಟೊಂದು ನೀರು ಇರಲಿಲ್ಲ ರೀ. ಸೊ ನನಗೆ ಗಾಗಲ್ ಇಷ್ಟ ಆಯ್ತು ಅಂತೇಳಿ ತೊಗೊಂಡೆ, ಮತ್ತು ಫೋಟೋ ತೆಗೆಸ್ಕೊಂಡೆ ರೀ. ಇದು ಆರ್ಯ ಜೊತೆ ಫಸ್ಟ್ ಟೈಮ್ ನಾನು ತೆಗೆಸ್ಕೊಳ್ಳೋದು. ಅವ್ರ ಪಪ್ಪ ಜೊತೆ ಲಾಸ್ಟ್ ಟೈಮ್ ತೆಗೆಸ್ಕೊಂಡಿದ್ದೆ ರೀ. ಸೊ ಎಲ್ಲ ಇದು ನೋಡ್ರಿ 120 ರೂಪೀಸ್ ಅನ್ನಕತ್ತಿದ್ರೆ 90 ರೂಪೀಸ್ ಕೊಟ್ಟು ತೊಗೊಂಡಿವಿ. ಪ್ರೈಸ್ ಕರೆಕ್ಟ್ ಐತೆ ಇಲ್ಲೋ ಕಮೆಂಟ್ ಮಾಡಿರಿ. ಇಲ್ಲ ಹೆಚ್ಚು ಡಬ್ಬು ಹಾಕಿದ್ರ, ನಮಗೆ ಟೋಪಿ ಹಾಕಿದ್ರ ಅಂತ ಹೇಳ್ರಿ. ನೋಡ್ರಿ ಇದು ವಾಟರ್. ನಾವು ಕುಂತೇವ್ರಿ, ಅಡುಗೆ ರೆಡಿ ಆಗಾಗ್ತೈತಿ. ಸೊ ಕುಕ್ಕರ್ ಹಚ್ಚಿದೇನ. ನೋಡ್ರಿ ಅಶ್ವಿನಿ ಕುಂತಾಳ. ಮತ್ತು ಈಗ ಏನಿಲ್ಲ, ತೋರಿಸಿದ್ನಲ್ಲ ಅಷ್ಟ. ಸೊ ಅಲ್ಲಿ ಹೋಗಿ ಬಂದಿದ್ದ ನೋಡ್ರಿ. ಹೇಳ ನೀವು ಅಂತೂ ವಿಡಿಯೋ ಚಾಲೂ ಮಾಡುತ್ತಾಳೆ ಎಲ್ದ ಹಾಯ್ ಫ್ರೆಂಡ್ಸ್ ಮಾಡ್ತಾನ್ರಿ. ಈಕಿ ನಗಕ್ಕೆ ಚಾಲೂ ಮಾಡ್ತಾಳೆ. ಇನ್ನು ಆಯ್ತಾ, ಆಮೇಲೆ ಸಿಗ್ತೀನಿ. ಏನು ಅಡುಗೆ ಮಾಡಿ ನಂತರ ತೋರಿಸ್ತೀನಿ. ಅಡುಗೆ ರೆಡಿ ಆಗತ್ತೆ ಚೆನ್ನಾಗತ್ತನ್ರಿ. ಸೊ ಆಮೇಲೆ ತೋರಿಸ್ತೀನಿ ಏನು ಮಾಡೇನಂತ ಹೇಳಿ. ಈಗ ಏನೋ ಕಲ್ಸಾಕತ್ತಾಳ ನೋಡ್ರಿ. ಇದು ಏನೇನು ಹಾಕಿದಿ ಆಕಿನ ಹೇಳ್ತಾಳೆ ರೆಸಿಪಿ. ಸಾಲ್ಟ್, ಚಿಲ್ಲಿ, ಲೆಮನ್ ಅಷ್ಟು ಹಾಕ್ಬಿಟ್ಟು ಕಲ್ಸ್ಯಾಳ. ಬಟ್ ಮನೆ ಮಾಡಿಕೊಟ್ಟಿದ್ಲ, ಮಸ್ತಾಗಿದ್ರಿ ಟೇಸ್ಟು. ಈಗ ನಾವು ಊಟ ಮಾಡ್ತೀವಿ. ಸೊ ಏನು ಮಾಡ್ಯಾನಂತ ತೋರಿಸ್ತೀನಿ. ಇದು ನೋಡ್ರಿ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಐತಿ. ನೀವು ಅನ್ಕೋತಿರ್ಬೋದು ಈಕೇನಪ್ಪ 2-3 ದಿನದ ಒಂದೇ ಸಲ ಹಾಕ್ಬಿಡ್ತಾಳೆ ವ್ಲಾಗ್ ಅಂತ ಹೇಳಿ. ಸೊ ನಾನು ಟ್ರೈ ಮಾಡಾಕತ್ತೇನೆ. ಸೊ ನನ್ನ ಮೊಬೈಲ್ ಕೈ ಕೊಡ್ತಾ ಇರೋ ಕಾರಣಕ್ಕೆ ನನಗೂ ಅಷ್ಟೊಂದು ಹಾಕಕ್ಕೆ ಆಗವತ್ರಿ. ಸೊ ಮಾರ್ಕೆಟ್ಗೆ ಹೋಗಿದ್ದು ರೀ ನಾವು. ಮಾರ್ಕೆಟೆಲ್ಲ ಮುಗಿಸ್ಕೊಂಡು ವಿಶಾಲ್ ಮಾರ್ಟಿಗೆ ಹೋಗೋದಿತ್ತು. ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ಯಾಕಂತ ಹೇಳಿ, ಏನೇನು ತಂದೆ ಅಂತ ಹೇಳ್ತೀನಿ. ಸೊ ಏನೂ ಇಲ್ಲ, ಒಂದು ಮಾತ್ರ ಐಟಮ್ ತರೋದಿತ್ತು. ಇದು ನೋಡ್ರಿ ಚಾಗರಿ ಅಂತ ಹೇಳ್ತಾರೆ. ಇದು ಹಳ್ಳಿ ಕಡೆ ಅದು ಹೋದ್ರೆ ನಿಮಗೆ ಸಿಗುತ್ತೆ. ಸೊ ಅದು ಹಾಕಿ ಸೊಪ್ಪನ್ನು ಹಾಕಿ ಚಹಾ ಮಾಡೋದ್ರಿಂದ ಫುಲ್ ಯಾವ ರೀತಿ ಟೇಸ್ಟ್ ಬರುತ್ತಾ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಟೇಸ್ಟ್ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆಮೇಲೆ ಇದು ನೋಡ್ರಿ ನಮ್ಮ ಆರ್ಯನ್ ಪಪ್ಪ ಹೆಂಗೆ ನಿಂತಿದ್ದಾರೆ ಅಂಥೇಳಿ. ಎಲ್ಲಿ ಹೋದಲ್ಲಿ ಇವ್ರು ಮೊಬೈಲ್ ನೋಡ್ಕೊತಿರ್ತಾರೆ, ಹೇಳುವ ಅವಶ್ಯಕತೆ ಇಲ್ಲ. ಬಟ್ ಆದರೂ ಅವ್ರು ನಿಂತಿದ್ರಲ್ಲ, ಸೊ ಅದು ಹೇಳಕತ್ತೀನಿ ನಾನು. ಇದು ನೋಡ್ರಿ ಚಾ. ಗುಡ್ ಈವ್ನಿಂಗ್. ನಾ ಹೋಗಿದ್ವಲ್ಲ ವಿಶಾಲ್ ಮಾರ್ಟ್ಗೆ. ಸೊ
ಸೊ ಭಾಳ ದಿನ ಆಯಿತು ವ್ಲಾಗ್ ಒಳಗೆ ಮಾತಾಡಿಲ್ಲ, ಹೆಂಗೋ ಅನ್ಸಾಕತ್ತೈತ್ರಿ. ಯಾಕಂದ್ರೆ ಅದು ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ನಾವು ವಿಶಾಲ್ ಮಾರ್ಟಿಗೆ ಯಾಕೆ ಹೋಗಿದ್ವಿ ಅಂದ್ರೆ ಮೇನ್ ರೀಸನ್ ಬಂದ್ಬಿಟ್ಟು ಮ್ಯಾಟ್ರೆಸ್ ತರಕ್ಕೆ ಹೋಗಿದ್ದು. ಹೇಳಿದ್ನಲ್ಲ ಮ್ಯಾಟ್ರೆಸ್ ತರಕ್ಕೆ ಹೋಗಿದ್ದು ಅಂದ್ಬಿಟ್ಟು. ಈಗ ನೋಡ್ರಿ ಕಾಣಕತ್ತೈತಿ ಅಂತ ಅನ್ಕೋತೀನಿ. ಇದು ರೇಟ್ ಬಂದ್ಬಿಟ್ಟು 800 ಐತ್ರಿ, 800. ಸೊ ಇದು ಭಾಳ ಅಂದ್ರೆ ಭಾಳ ಆಗ್ತೈತ್ರಿ ನನಗೆ ತೊಗೋಬೇಕಂತ ಹೇಳಿ. ಯಾಕಂದ್ರೆ ಒಂದು 2 ಇಯರ್ಸ್ ಬ್ಯಾಕ್ ನಮ್ಮ ಆರ್ಯಾಗ ಆಡಕ್ಕಂತ ಹೇಳಿ ತೊಗೊಳೋದಿತ್ತು. ಸೊ ತೊಗೊಂಡಿದ್ದಿಲ್ಲ. ವಿಡಿಯೋ ಭಾಳ ನೆನಪಾಗುತ್ತೆ ನೋಡಬೇಕು. ಸೊ ಇದು ನೋಡಿ ಈ ರೀತಿ 4 ಫೋಲ್ಡ್ ಬರುತ್ತಿದ್ದು. ಸೊ ಜಸ್ಟ್ ಅವಂಗೆ ಯಾವಾಗದು ಹೋಮ್ವರ್ಕ್ ಮಾಡೋಕ್ಕಾಗಲಿ ಮಲ್ಕೊಳ್ಳೋಕ್ಕಾಗಿರಲಿ, ಸೊ ಹಾಗೆ ತೊಗೊಂಡ್ಬಂದಿದ್ರಿ. ನೆಕ್ಸ್ಟ್ ಏನೇನಂತಂದರೆ ಅಂದ್ಬಿಟ್ಟು ತೋರಿಸ್ತೀನಿ. ಮೊನ್ನೆ ಬೇರೆ ಶಾಪಿಂಗ್ ಮಾಡಿದೆ, ಅದು ನೆಕ್ಸ್ಟ್ ಆಮೇಲೆ ತೋರಿಸ್ತೀನಿ. ಇವಾಗ ಶಾಪಿಂಗ್ ಮಾಡಿದ ತೋರಿಸ್ತೀನಿ. ಇದೊಂದು ಮ್ಯಾಟ್ರಿ 20 ರೂಪೀಸ್ ಮ್ಯಾಗಿ. ಆಮೇಲೆ ಇದೊಂದು ಕಿಸಾನ್ ಜಾಮ. ಆಮೇಲೆ ಇದು ಐಸ್ ಕ್ಯೂಬ್ ಬೇಕಿತ್ತು ರೀ ನನಗೆ. 35 ರೂಪೀಸ್ಗೆ 3 ರೀ ಕಾಂಬೋ. ಇದೊಂದು ನಮ್ಮ ಮನೆ ಅಂತೂ ಯೂಸ್ ಮಾಡಿದ್ದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡವ್ ಸೋಪ್ ರೀ, ನಂಗೆ ಬೇಕಿತ್ತು. ಸೊ ಅದಕ್ಕೆ ಇಷ್ಟು ರೀ ಇವತ್ತಿನ ಶಾಪಿಂಗ. ನೆಕ್ಸ್ಟ್ ಏನೇನು ತೊಗೊಂಡಿದ್ದೆ ಮೊನ್ನೆ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ. ಈ ಮ್ಯಾಟ್ರೆಸ್ ಫುಲ್ ಏನಿದು ಹಲ್ಕ ಐತ್ರಿ. ಅಷ್ಟು 800 ಕೊಟ್ಟಿದ್ದಕ್ಕೆ ಏನು ಒಳ್ಳೇದಾಯಿತು ಅಂತ ಏನು ಅನ್ನಿಸ್ಲಿಲ್ಲ. ಜಸ್ಟ್ ಒಂದು ಹುಡುಗರಿಗೆ ಆಡೋಕ್ಕೆ ಅದು ಅಷ್ಟು ಪರ್ಫೆಕ್ಟ್ ಅದು ಬಿಟ್ಟರೆ ಏನಿಲ್ಲ. ಇವತ್ತು ಜಸ್ಟ್ ಒಂದು ಇದನ್ನು ಮ್ಯಾಟ್ರೆಸ್ ಅಂತ ತರಕ್ಕೆ ಹೋಗಿದ್ದೆ. ಸೊ ನೋಡಿರಿ 1255 ರೂಪಾಯಿ ಬಿಲ್ ಆಯಿತು. ಜಸ್ಟ್ ಒಂದು ಮ್ಯಾಟ್ರೆಸ್ ತರಕ್ಕಂತೇಳಿ ಹೋದ್ರೇ ಇಷ್ಟ ಆಗುತ್ತೆ. ಮನೆಯದು ತೋರಿಸ್ತೀನಿ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡಾಕ್ತೀನಿ ರೀ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.